ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ವಿಧಾನ ಪರಿಷತ್ತು, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲೇನಂದ್ರೆ ಹುದ್ದೆಗಳ ಖಾಲಿ ಅದಾವ ಸ್ನೇಹಿತರೆ. ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆದ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕಂಪ್ಲೀಟ್ ಆಗಿ ನೋಡ್ರಿ ಸ್ನೇಹಿತರೆ. ಯಾಕಂದ್ರೆ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ ರೀ, ಎಷ್ಟು ಅರ್ಜಿ ಶುಲ್ಕ ಅದ, ವಯೋಮಿತಿ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಆಮೇಲೆ ಯಾವ ರೀತಿ ನೇಮಕಾತಿ ಮಾಡಿಕೊಳ್ಳಾಕ್ತಾರ, ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಅಧಿಸೂಚನೆ ಒಳಗೆ ಇರ್ತದೆ. ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಸ್ನೇಹಿತರೆ. ಹುದ್ದೆಗಳ ವಿವರದ ಬಗ್ಗೆ ನೋಡೋಣ ಸ್ನೇಹಿತರೆ. ಸೀನಿಯರ್ ಪ್ರೋಗ್ರಾಮರ್ ಅಂತ ಕಿಸಿಂದೇಳಿ 2 ಹುದ್ದೆಗಳು ಖಾಲಿ ಅದಾವ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ್ರಿ. HKಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ, ನಾನ್ HK ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟರು. ಇಲ್ಲಿ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಬೇಕ್ರಿ ಸ್ನೇಹಿತರೆ. ಈ ಸೀನಿಯರ್ ಪ್ರೋಗ್ರಾಮ್ ಹುದ್ದೆಗಳದ ಪೇಮೆಂಟ್ ನೋಡೋದಾದ್ರೆ 52,650 ರೂಪಾಯಿ ಇರ್ತದೆ. ಪ್ರತಿ ತಿಂಗಳದ ಪೇಮೆಂಟ್ ಎಷ್ಟು? 52,650 ರೂಪಾಯಿ. ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಕೂಡ 2 ಹುದ್ದೆಗಳದಾವ. ಈ ಹುದ್ದೆಗೆ ಪೇಮೆಂಟ್ ಪ್ರತಿ ತಿಂಗಳಿಗೆ 43,100 ರೂಪಾಯಿ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪರೇಟರ್ 4 ಹುದ್ದೆಗಳು ಖಾಲಿ ಅದಾವ. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 37,900 ರೂಪಾಯಿ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ 4 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಪ್ರತಿ ತಿಂಗಳಿಗೆ 30,350 ರೂಪಾಯಿ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ಸಹಾಯಕರು 3 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಪ್ರತಿ ತಿಂಗಳಿಗೆ 30,350 ರೂಪಾಯಿ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ಕಿರಿಯ ಸಹಾಯಕರು 8 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಪ್ರತಿ ತಿಂಗಳಿಗೆ 21,400 ರೂಪಾಯಿ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು ಅಂತ ಕಿಸಿಂದೇಳಿ 5 ಹುದ್ದೆಗಳು ಖಾಲಿ ಅದಾವ. ಇದಕ್ಕೂ ಕೂಡ 21,400 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ. ಪೇಮೆಂಟ್ ಅಥವಾ ಸ್ಯಾಲರಿ ಇರ್ತಕ್ಕಂಥದ್ದು ಸ್ನೇಹಿತರೆ. KEದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು. ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕ್ರಿ. ಇಲ್ಲಿ ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಮಾರ್ಚ್ 24, 2024 ಅಂತ ಕೊಟ್ಟಾರ. ಆದ್ರೆ ಅರ್ಜಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ. ಅರ್ಜಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅರ್ಜಿ ಸ್ಟಾರ್ಟ್ ಆದಮೇಲೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂಗೆ ನೋಡೋಣ ಸ್ನೇಹಿತರೆ. ಸೀನಿಯರ್ ಪ್ರೋಗ್ರಾಮರ್ BE ಒಳಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಗಿರ್ಬೋದು. ಇವು 3ರೊಳಗೆ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಪದವಿ ಏನಾದರೂ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾಬೇಸ್ ಇಷ್ಟರೊಳಗೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ 2 ವರ್ಷ ಮಿನಿಮಮ್ ಏನಪ್ಪ ಅಂದ್ರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್, ಇದಕ್ಕೂ ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಆದ ಸ್ನೇಹಿತರೆ. 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪರೇಟರ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ BE ಒಳಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಗಿರ್ಬೋದು. ಈ 3ರೊಳಗೆ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಪದವಿ ಪಾಸ್ ಮಾಡಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನಲ್ಲಿ ಜ್ಞಾನ ಹೊಂದಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್, BCA ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು BCA ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ BSc ಪಾಸ್ ಮಾಡಿದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಅನ್ನು ಕೊಡ್ತಾರೆ. ಓಕೆ ರೀ. ನೆಕ್ಸ್ಟ್ ಸಹಾಯಕರು, LLB ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. LLB ಕಾನೂನು ವಿಷಯದಲ್ಲಿ ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ನೀವು. ನೆಕ್ಸ್ಟ್ ಕಿರಿಯ ಸಹಾಯಕರು, ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಆಗ್ಲೇ ಹೇಳ್ದಂಗೆ
ಕಂಪ್ಯೂಟರ್ದ ನಾಲೆಜನ್ನು ಹೊಂದಿರಬೇಕು. ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು, ಈ ಹುದ್ದೆಗಳಿಗೆ PUC ಪಾಸ್ ಮಾಡಿರಬೇಕು. ಅದರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಸೀನಿಯರ್ ಗ್ರೇಡ್ ಟೈಪಿಸ್ಟ್ ಒಂದು ಎಕ್ಸಾಮ್ ತಗೊಳ್ತಾರೆ. ಆ ಎಕ್ಸಾಮ್ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನಿಮಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ. 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗಲಾಗ್ತದೆ. ಉದಾಹರಣೆಗಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯೋಮಿತಿ ಅದ ಸ್ನೇಹಿತರೆ. ಇದ್ರ ಮೇಲೆ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಅಪ್ ಟು 37 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ಗರಿಷ್ಠ ವಯೋಮಿತಿ ಅದ. ಇದ್ರ ಮೇಲೆ 2 ವರ್ಷ ಅಂದ್ರೆ ಅಪ್ ಟು 40 ವರ್ಷ. ನೆಕ್ಸ್ಟ್ SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ಅದ, 2 ಅಂತಂದ್ರೆ 42 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತ ಪಠ್ಯಕ್ರಮವನ್ನ ಅನುಬಂಧ 1ರಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಈ ಅನುಬಂಧ 1ರ ನೋಟಿಫಿಕೇಶನ್ ಅನ್ನು ನಾನು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಆ ಸಿಲೆಬಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇನ್ನೂ ತನಕ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಕೂಡಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ರಿ ಸ್ನೇಹಿತರೆ. ಒಂದು ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಬೇಕಾಗ್ತದೆ. ಗೆಜೆಟೆಡ್ ಅಧಿಕಾರಿಗಳಿಂದ ಪಡೆದಿರ್ತಕ್ಕಂಥ ಇತ್ತೀಚಿನ ಅಂದ್ರೆ 6 ತಿಂಗಳ ಒಳಗಿಂದ ನಡತೆ ಪ್ರಮಾಣ ಪತ್ರ, ಆಮೇಲೆ ಅಭ್ಯರ್ಥಿ ಅಂತಿಮವಾಗಿ ವ್ಯಾಸಂಗ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಿಂದ ಒಂದು ನಡತೆ ಪ್ರಮಾಣ ಪತ್ರ. ಈ 2 ಪ್ರಮಾಣ ಪತ್ರಗಳು ನೀವು ರೆಡಿ ಮಾಡ್ಕೊಳ್ಬೇಕು. ಇದಿಷ್ಟು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.